ಪಂಚಾಕ್ಷರ ಅನುಪಮಾಂ ಪಂಚಸೂತ್ರಕೃತೌ ವಂದೇ ಪಂಚಾಚಾರ್ಯನ್ ಜಗದ್ಗುರುನ್. ವೀರಶೈವ ಧರ್ಮದ ಅಧಿಪತಿಗಳಾದಂಥ 5 ಜಗದ್ಗುರುವಿಗೆ ವಂದಿಸಿ ಯೋಗಜ್ಞಾನವನ್ನು ಜಗತ್ತಿನಲ್ಲಿಡಿದಂಥ ಅನೇಕ ಮುನಿಗಳನ್ನು ಯೋಗಿಗಳನ್ನು ಸ್ಮರಿಸಿಕೊಂಡು ನನಗೊಂದು ಬಹಳ ಆಶ್ಚರ್ಯ ಅನ್ನಿಸ್ತದೆ. ಸಮೀಪದರಲ್ಲಿ ನಾನು ಇಷ್ಟು ದೀರ್ಘವಾಗಿ ಭಾಳ ದಿವಸವರೆಗೆ ಎಂದು ಸತ್ಸಂಗ ತೊಗೊಂಡಿಲ್ಲ. ಸನ್ನಿಧಿಯೊಳಗೆ ಭಾಳ ಪ್ರತಿ ನಿಮ್ಮ 10 ದಿವಸ ಕ್ಯಾಂಪ್ನೊಳಗೆ 5 ರಿಂದ 6 ದಿವಸ ಮಾತ್ರ ತೊಗೊಳ್ತಿದ್ದೆ. ಇದು ರೆಕಾರ್ಡ್ ಇದು ಬಹುಶಃ 12 ದಿನ ಅಥವಾ 19 ದಿನ ಅದು ಗೊತ್ತಿಲ್ಲ. ನೀವೇ ಭಾಗ್ಯವಂತರು. ನಾನು ಕೊಡ್ತಾ ಇಲ್ಲ, ನೀವು ಗುರುಗಳಿಂದ ಹೇಳ್ಕೊಂತೀರಿ ಜ್ಞಾನವನ್ನು. ಇವತ್ತು ಜಾಸ್ತಿ ಮಾತಾಡಿ ತುಂಬ ಜನ ಇವತ್ತು ತಮ್ಮ ಸಲಹೆಗಳನ್ನು ಕೇಳಿಕೊಂಡು ಇಲ್ಲಿ ಬರೆಸಿರ್ತಾರೆ. ಅವರೆಲ್ಲ ಕೇಳಿ ಮಾತಾಡಿ ಧ್ವನಿ ಸ್ವಲ್ಪ ಇದಾಗಿದೆ. ಇವತ್ತು ಮಧ್ಯಾಹ್ನ ಇನ್ನೊಬ್ಬರು ಬಂದಿದ್ದರು, ಸಾಧಕರು. ಅವ್ರು ಯಾಕೆ ಬಂದಿದ್ರು ಅಂದ್ರೆ, ಇಲ್ಲೇ ಪಕ್ಕದ ಊರಿನವರೇ, ಹೆಸರು ಊರು ಹೇಳೋದಿಲ್ಲ, ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಬಂದಿದ್ರು. ಏನಂದ್ರೆ, ಗುರುಜಿ ಹೀಗೆ ವಾಟ್ಸಾಪ್ನೊಳಗೆ ಅದಕ್ಕೆ ಹುಡುಗಿ ಪರಿಚಯ ಆಯಿತು. ಸ್ವಲ್ಪ ಯಾಕೋ ಅವ್ರು ಕೂಡ ಸ್ನೇಹ ಬೆಳೆದಂಗೆ ಆಯಿತು. ಅದು ಇದು ಮಾತಾಡೋ ಶುರು ಮಾಡಿದ್ದೀವಿ. ಅದು ಇದ್ದಕ್ಕಿದ್ದಂತೆ ಯಾಕೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನಂದು ಏನೊಂದಿಷ್ಟು ಫೋಟೋ ತಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ನಂದು ಅಶ್ಲೀಲ ಫೋಟೋಗಳನ್ನು ಕಳಿಸಿದ್ದಾರೆ. ನೀ ನನಗೆ 15 ಲಕ್ಷ ಕೊಡ್ಲಿಕ್ಕಪ್ಪ ಅಂತಂದ್ರೆ ನೀನು ಮಾನ ಹಾರಾಜು ಮಾಡ್ತೇನೆ ಅಂತ ಹೇಳ ಅಂದ್ಕೊಂಡು ಸುಮಾರು ಒಂದು 1.5 ತಿಂಗಳ ಹಿಂದೆ ಬಂದಿದ್ದ. 1.5 ತಿಂಗಳ ಹಿಂದೆ ಅತ್ತ ಕೊಂತ ಏನು ಮಾಡ್ತೀರಿ ಗುರುಜಿ, ನಿಮ್ಮದು ಭಾಳ ಇದು ಅದ, ಪ್ರತಿಯೊಬ್ಬರಿಗೂ ಸಲಹೆ ಕೊಟ್ಟಿರಿ, ಪ್ರತಿಯೊಬ್ಬರಿಗೂ ಮರ್ಯಾದೆ ಉಳಿಸಿರಿ, ಪ್ರತಿಯೊಬ್ಬರು ಅನೇಕ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ, ನಾನು ನೀವು ಮಾಡಲೇಬೇಕು ಅಂತ. ಇದೇ ಪಕ್ಕದೂರವ ಅವನು ನನ್ನ ಅತ್ಯಂತ ಆಪ್ತ ಶಿಷ್ಯನ ಗೆಳೆಯ. ಅವ ಕಳಿಸ್ಕೊಟ್ಟಿದ್ದ. ಅದಕ್ಕೆಲ್ಲ ಡೀಟೇಲ್ ತೊಗೊಂಡೆ. ಅವ ಇಲ್ಲಿ ಕುಂತಾನ, ಫೋನ್ ಬರಕತ್ತಿದ್ದು. ಇಲ್ಲಿ ಮನೆಗೆ ಬಂದು ಕುಂತ ನೀನು ಬಿಡ್ಯಾಕ ಅಂತ ತಿಳ್ಕೊಂಡು ಫೋನ್ ಬಂತು. 15 ಲಕ್ಷ ಕೊಡೋದು ಅಂತ ಹೇಳಿದೆ. ಅಲ್ಲ ಅಷ್ಟು ರೊಕ್ಕ ಇದ್ದಿಲ್ಲ ನಿಮ್ಮ ಕಡೆ. ಒಬ್ಬ ಫೋಟೋಗ್ರಾಫರ್ ಅವ ಹೊಡ್ಯಾಕೆ ಬಂದಾರ ಅಂತಂದ. ಅವು ಗಾಬರಿ ಆದ, ಮಾತಲಾಕತ್ತದ, ಗುರುಜಿ ಏನು ಮಾಡ್ಬೇಕಂದ. ಅವಾಗ ಇಮಿಡಿಯೇಟ್ಲಿ ನಾ ಒಂದು ಮಂತ್ರ ಕೊಟ್ಟೆ. ಇದು ಬ್ಲ್ಯಾಕ್ ಮೇಲ್ ಕೇಸ್ ಬರ್ತದೆ. ಇದು ಬ್ಲ್ಯಾಕ್ ಮೇಲ್ ಅಂತಾರೆ. ಅದಕ್ಕೆ ಇದಕ್ಕೊಂದು ತಂತ್ರ ಅದಪ್ಪ, ಒಂದು ಸಾಧನ ಅದ. ಕನಿಷ್ಠ 21 ಅಥವಾ 48 ದಿವಸ ಸಾಧನ ಮಾಡಿದ್ರೆ ಇದರಿಂದ ನೀವು ಮುಕ್ತ ಆಗ್ತಿ ಅಂತ ಹೇಳಿದೆ. ಗುರುಜಿ ಬಂದು ಕುಂತಾರ, ನಾ ಮನೆಗೆ ಹೋಗಕ್ಕೆ ಕೊಡೋದಿಲ್ಲ, ಏನ್ರ ಮಾಡ್ರಿ ಅಂದ. ತಕ್ಷಣ ಮಾಡೋಕ್ಕಾಗೋದಿಲ್ಲಪ್ಪ, ನನಗೂ ಒಂದು ಇತಿಮಿತಿ ಅದ ಅಂತಂದೆ. ಇಲ್ಲ ಗುರುಜಿ, ನೀವು ಏನು ಮಾಡೋದು, ನನಗೆ ಏನು ದಾರಿನ ತೋರ್ತಾವ. ಮತ್ತು ನಾನು ಶಿಷ್ಯನ ಬೈ ಫೋನ್ ಮಾಡಿದೆ. ಹೀಗೆ ಅವನು ಆ ಕ್ಷಣಕ್ಕೆ ಅವನ್ನ ಬೇರೆ ಕಡೆ ಕಳಿಸಿದ್ದೀವಿ. ಆತ ಅಷ್ಟು ದಿವಸ ಆದಮೇಲೆ ಸಾಧನ ಮಾಡ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದ್ದವು. 48 ದಿವಸದ ಕರೆಕ್ಟ್ ನಾ ಹೇಳಿದ್ರೆ ಸಾಧನ ಮಾಡ್ಕೊಂಡ ಇದಾಗಿತ್ತು. ದೂರ ಕಳಿಸಿದ್ದೀವಿ, ಬೇರೆ ಕಡೆ ಇಟ್ಟು ಬಂದ. ಅದು ಹೇಳಕ್ಕೆ ಬಂದಿತ್ತು, ಗುರುಜಿ ನಾನು ಮುಕ್ತನಾಗೀನಿ, ನಾನು ಉಳಿಸಿದ್ರಿ, ನನ್ನ ಮರ್ಯಾದೆ ಉಳಿಸಿದ್ರಿ, ನನ್ನ ಕುಟುಂಬದ ಮರ್ಯಾದೆ ಉಳಿಸಿದ್ರಿ ಅಂತ ಹೇಳಕ್ಕೆ ಬಂದಿತ್ತು. ಇದು ನಿಮ್ಮ ಮುಂದೆ ಯಾಕೆ ಹೇಳ್ತೀನಪ್ಪ ಅಂದ್ರೆ, ಇವತ್ತು ಬ್ಲ್ಯಾಕ್ ಮೇಲ್ ಮಾಡೋ ಮಂದಿ ಭಾಳ ಅದಾರ. ಈ ಥರದ ಬ್ಲ್ಯಾಕ್ ಮೇಲ್ ಮಾಡೋ ಮಂದಿ ಭಾಳ ಅದಾರ. ಭಾಳ ಅಂದ್ರೇನು, ಹೊರಗೂ ಅದಾರ, ಒಳಗೂ ಅದಾರ. ಹೊರಗೂ ಅದಾರ, ಒಳಗೂ ಅದಾರ. ನಿಮ್ಮ ಗಂಡನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಿಮ್ಗೆ, ನಿಮ್ಮ ಹೆಂಡತಿನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಿಮ್ಗೆ, ನಿಮ್ಮ ಮಕ್ಕಳು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಿಮ್ಗೆ. ಬ್ಲ್ಯಾಕ್ ಮೇಲ್ ಗೊತ್ತಲ್ಲ, ಬ್ಲ್ಯಾಕ್ ಮೇಲ್ ಗೊತ್ತಾಗುತ್ತಿಲ್ಲ ನಿಮ್ಗೆ. ಬ್ಲ್ಯಾಕ್ ಮೇಲ್ ಮಾಡೋದು ಮಕ್ಕಳು, ನಾವಪ್ಪ ಹೇಳು ಗೆಳೆಯರಿಗೆ ತಾವು ಡೈರೆಕ್ಟ್ ಹೇಳೋದಿಲ್ಲ. ನನಗೆ ಐಫೋನ್ ಕೊಡಿಸ್ಲಿಕ್ಕಪ್ಪ ಅಂತಂದ್ರೆ ಹೋಗಿ ಬಾಯ್ ಬೀಳ್ತಾನೆ ಅಂತ ಹೇಳ್ಕೊಡಿಸ್ತೀನಿ.
ಐಫೋನ್ ಕೊಡಿಸ್ಲಿಕ್ಕಪ್ಪ ಅಂತಂದ್ರೆ ಹೋಗಿ ಬಾಯ ಬೀಳ್ತಾನೆ ಅಂದ್ಕೊಂಡು ಹೇಳಿ ಅಂದ್ಕೊಂಡು ಗೆಳೆಯರ ಮುಂದೆ ಹೇಳಿ ಕಳಿಸ್ತಾರೆ. ಅವು ಹೌಹಾರು ಬಿಡ್ತಾವು. ಒಬ್ಬನ ಮಗ ಕಳಿಸ್ತಾರ, ಅವ್ನ ಗೆಳೆಯನ ಕಳಿಸ್ತಾರ. ಹಾಗೆಲ್ಲ ಯಾಕೆ ನೋಡಪ್ಪ, ನಿನ್ಗೆ ಐಫೋನ್ ಬೇಕಲ್ಲ ಕೊಡಿಸ್ತೀನಿ ಅಪ್ಪ ಅಂತಾರೆ. ಸಿಕ್ ಬಿಡ್ತೀವಿ ವೀಕ್ನೆಸ್ಸು, ಪ್ರತಿಯೊಂದಕ್ಕೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹೌದಾ? ಹಿಂಗೆ ಬ್ಲ್ಯಾಕ್ ಮೇಲ್ ಅಂತಾರೆ. ಒಂದು ಒತ್ತಡ ತಂದು ಬಿಡ್ತಾರೆ ನಿಮಗೆ. ಹೂ ಅನ್ನಕ್ಕೂ ಆಗೋದಿಲ್ಲ, ಬಿಡಾಕೂ ಆಗೋದಿಲ್ಲ. ಬಿಸಿ ತುಪ್ಪ ಹುಟ್ಟಿಸ್ತಾರೆ ನಿಮಗೆ. ಬಿಸಿ ತುಪ್ಪ ಗೊತ್ತದಲ್ಲ, ಉಗುಳೋಂಗಿಲ್ಲ. ಉಗುಳಿದ್ರೆ ಈಗ ತುಪ್ಪನ ಸಿಗೋದಿಲ್ಲ. ಈಗ ಶುದ್ಧ ತುಪ್ಪನ ಸಿಗೋದಿಲ್ಲ. ಉಗುಳಿದ್ರೆ ತುಪ್ಪ ಹಾಳಾಗುತ್ತ, ನುಂಗಿದ್ರೆ ಗಂಟ್ಲ ಸುಡ್ತದ. ಇದು ಬಹುಶಃ ಒಬ್ಬೊಬ್ಬರ ಜೀವನದಾಗ ಒಮ್ಮೆರ ಈ ಥರದ ಬ್ಲ್ಯಾಕ್ ಮೇಲಿಗೆ ಒಳಗೆ ಹಾಗೇ ಆಗ್ತದೆ. ಗ್ಯಾರಂಟಿ ಹಾಗೇ ಆಗ್ತದೆ ಗ್ಯಾರಂಟಿ. ಭಾಳ ವಿಚಿತ್ರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಒಬ್ಬ ಆಫೀಸರ್, ಅವನ ಮದುವೆ ಆಯ್ತು. ಅವನು ನನ್ನ ಶಿಷ್ಯ ಅಂತ ಹೇಳ್ಕೊಂಡಾಗ ನಮ್ಗೆ ಮಜಾ ಅನ್ಸುತ್ತದೆ. ಮದುವೆ ಆಯ್ತು. ಮದುವೆ ಆಗಿ ಪ್ರಸ್ತ ಆಯ್ತು. ಪ್ರಸ್ತಾಗ ನಮ್ಮ ಮರುದಿವಸ ಎದ್ದ ಅಂತ ಹೇಳಿದ, ಬಾಯಿದೆ ನನಗೆ ನನ್ನ ದಿನ ಯೋಗಾಸನ ಹಾಕವ. ಗುರುಗಳು ಮುಂಜಾನೆ ಎದ್ದು ಕೂಡ ಯೋಗಾಸನ ಹಾಕಿ ಪ್ರಾಣಾಯಾಮ ಮಾಡಂತ ಯಾರ, ಬ್ರಾಹ್ಮಿ ಮುಹೂರ್ತಕ್ಕೆ ಅಂತ ಹೇಳ್ಯಾರ. ನೀನು ಏನು ಮಾಡಿ ಗೊತ್ತದನು? ಮಷೀನಾಗ ಎದ್ದು ನನಗೆ 4 ಗಂಟೆಗೆ ನೀರು ಕಾಸು ಇಡಬೇಕು, ನಾ ಜಳಕ ಮಾಡಿ ಇದು ಮಾಡಬೇಕು, ಗೊತ್ತಾಗ್ತಿಲ್ಲ? ಹಾಂ ಇರ್ಲಿಕ್ಕಂದ್ರೆ ಅಂದ. ಇರ್ಲಿ ಮಾಡ್ತೀನಿ ಇಷ್ಟ ಇರ್ಲಿಕ್ಕಾದ್ರೆ ಅಂದ. ಮಾಡ್ತೀನಿ ಶುರುವಾತ್ರಿ ಪಾಪ 4 ಗಂಟೆಗೆ ಎದ್ದು ನೀರು ಕಾಸಿ, ನೀರು ಕಾದ ನೋಡ್ರಿ ಜಾಕ ಮಾಡ್ರಿ ಅನ್ನಕ್ಕೆ. ಇದನ್ನು ಹಿಂಗೆ 2.5 ವರ್ಷ ಆಯ್ತು. ಎಟ್ರೆ ಮಾಡ್ತದ ಮನುಷ್ಯ. ಆಕೆಗೆ ಭಾಳ ಒಮ್ಮೊಮ್ಮೆ ಇದು ಜ್ವರ ಬಂದಾಗೂ ರಾತ್ರಿ ಎದ್ದು ಕೂಡೋದು, ಮುತ್ಕಾಸೋದು, ಇದನ್ನು ಮಾಡೋದು. ಆಕೆ MC ಬಂದಾಗೂ ಇದನ್ನು ಮಾಡೋದು. ಇವೆಲ್ಲ ಭಾಳ ತ್ರಾಸ ಆಕತ್ತು. ಒಂದು ದಿವಸ ಆಕೆ ಮುಕ್ಕೊಂಬಿಟ್ಲಕ್ಕೆ. ಯಾಕ ನೀರೆಲ್ಲದಾವೋ ಅಂದ. ತಗ್ಗದ್ಲವ. ಇನ್ನು ಮ್ಯಾಗಿಂದ ನಾಳಿಂದ ನಾನು ನೀರು ಕಾಸೋದಿಲ್ಲ ಒಂದಕ್ಕೆ ಬಡಬ್ಬರು ಸುಟ್ಟಿಗತ್ತು. ನಾಳಿಂದ ನಾನು ನೀರು ಕಾಸೋದಿಲ್ಲ ಅಂದ. ಬಿಡು ತಣ್ಣೀರು ಮಾಡಕ್ಕೀನಿ ಅಂದ. ಬಿಡು ತಣ್ಣೀರು ಮಾಡಬೇಕಿನಿ. ಪುಣ್ಯಾತ್ಮ ಈಟ ಮೊದಲ ಹೇಳ್ಬೇಕಾಗಿದ್ದಿಲ್ಲ ಅವನು ತಿಳ್ಕೊಂಡು. ಎಷ್ಟು ಹೈರಾಣ ನಾನು. ಇದಕ್ಕೆ ಬ್ಲ್ಯಾಕ್ ಮೇಲ್ ಅಂತ ಬ್ಲ್ಯಾಕ್ ಮೇಲ್. ತೀರ 3 ದಿವಸ ಹಿಂದೆ ಒಬ್ಬಕ್ಕೆ ಹುಡುಗಿದಿನ್ನ ನಿಮಗೆ ಅಂತ ಹೇಳಿ ಬೇರೆ ಹೇಳಿದ್ದೆ. ಒಂದು ಹುಡುಗಿ, ಬೆಳಗಾವಿ ಹುಡುಗಿ, ಇದು ಲೆಕ್ಚರರ್ ಅದಳಾಕಿ ಇಂಜಿನಿಯರಿಂಗ್ ಕಾಲೇಜಿನಾಗ. ಮತ್ತೆ ಮದುವೆ ಫಿಕ್ಸ್ ಆಯ್ತು. ಇನ್ನು ಎಂಗೇಜ್ಮೆಂಟ್ ಆಗಿಲ್ಲ, ಏನೇ ಆಗಿಲ್ಲ. ಅವ ಲುಚ್ಚಾದನ ಗಂಡ. ಇನ್ನು ಗಂಡ ಆಗವ ಲುಚ್ಚಾದ. ಈಗ ಆಳೆ ಆಕಿನ ಕರ್ಕೊಂಡು ಹೋಗಿ ಫೋಟೋ ತೋರಿಸೋದು, ಇದನ್ನು ಮಾಡೋದು ಮಾಡೋಣ. ಅವರ ಅಕ್ಕ ತಂಗಿ ಆಳೆ ಇನ್ನೂ ಏನೂ ಆಗಿಲ್ಲ. ನನ್ನ ತಮ್ಮನ ಬುಟ್ಟಿ ಹಾಕೊಂಡೇನೆ ಆಳೆ ಬೈಲ್ ಮಾಲಿಗಿತ್ತಿ ಶುರು ಮಾಡಿಬಿಟ್ಟಾರ. ಒಟ್ಟು ಅವ ತಂದೆ ತಾಯಿನೂ ನಮಸ್ಕಾರ ಹೋದ್ರೆ ಅಲ್ಲೇ ಏನು ಮಾಡ್ಕೊಂತ ಮಾಡ್ಕೊ, ನಮಗೆಲ್ಲ ಗೊತ್ತೈತಿ ಅಂತ ಎಲ್ಲ ಬಣ್ಣ ಅಂತಕೊಂಡು. ಗುರೂಜಿ ಏನಿದೆ ಹಿಂಗಾದ್ರ ಅಂತ. ಇನ್ನೂ ಮದುವೆ ಆಗಿಲ್ಲ, ಇದು ಆಗಿಲ್ಲ, ಎಂಗೇಜ್ಮೆಂಟ್ ಆಗಿಲ್ಲ, ಏನು ಹಿಂಗಾದ್ರ? ಹಾಳೆ ಡಿಮಾಂಡ್ ಇಟ್ಟನಂತ, ನನಗೆ 2 ವೀಲರ್ ಬೇಕು, ಇಲ್ಕಂದ್ರೆ ಕೆಲಸ ಮಾಡ್ಕೊಂಡು ಎಂಗೇಜ್ಮೆಂಟ್ ಅಂತ. ಹಿಂಗೋ ಬ್ಲ್ಯಾಕ್ ಮೇಲ್. ಅವ್ರಪ್ಪ ಹಾಳೆ ಇಂಡೆಂಟೇಟ್ ಅಂತ 12 ತೊಲೆ ಬಂಗಾರ ಕೊಡ್ಕೊಂಡು ಅಂತಕೊಂಡು. ಗುರುಜಿ ಹೆಂಗ್ರಿ ಅಂತ ಫಸ್ಟ್ ಕ್ಯಾನ್ಸಲ್ ಮಾಡ್ಕೊಂಡು. ಫಸ್ಟ್ ಇನ್ನ ಬರೀ ಯಾದೇ ಆಗೈತಿ. ಇಷ್ಟು ಹಾಳೆ ಮಾಡ್ತಾರಪ್ಪ ಅಂದ್ರೆ ನಿನ್ನ ಬಾಳೆ ನರಕ್ಕೆ ಮಾಡ್ತಾರ. ಫಸ್ಟ್ ಕ್ಯಾನ್ಸಲ್ ಮಾಡ್ಕೊಂಡು. ಅವರೋ ಫೋನ್ ಮಾಡಿದ್ರು, ನಿನಗೆ ಮಗಳು ಬರೀ ಮದುವೆ ಆಗೋದು ಬೇಕೋ, ಇನ್ನು ಚೆನ್ನಾಗಿರೋದು ಬೇಕು. ಕ್ಯಾನ್ಸಲ್. ಇದು ಬ್ಲ್ಯಾಕ್ ಮೇಲ್. ಮದುವೆ ಆಗೋ ಹುಡುಗ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಜ್ಯೋತಿಷಿಗಳು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಏನೋ ಪ್ರಾಬ್ಲಮ್ ಹೋಗ್ತದೆ. ನಿಮ್ಮ 9ನೇ ಗ್ರಹದೊಳಗೆ ಶನಿ ಅದನ, ಮತ್ತು ಮ್ಯಾಗ 9ನೇ ಎಷ್ಟು ಇದು ಸುಮ್ಮನೆ ಲೆಕ್ಕ ಹಾಕಿದಂಗೆ ಮಾಡಿ. ಈ ಕಡೆ ಮಂಗಳ ಅದನ, ಈ ಕಡೆ ಶುಕ್ರ ಅದನ. ಹಿಂಗಾಗಿ ನಿಮ್ಗೆ ಬಹುಶಃ ಇನ್ನೊಂದು 6 ತಿಂಗಳದೊಳಗೆ ನಿಮ್ಮದು ಸ್ವಲ್ಪ ಅಂತಾನೆ. ಏನ್ರಿ ಸ್ವಲ್ಪ ಏನ್ರಿ ಆಕ್ಸಿಡೆಂಟ್ ಆಗೋದು ಚಾನ್ಸಸ್ ಭಾಳ ಅದಾವ. ಮತ್ತು ಹೆಂಗ್ರಿ ಅಂತ ಆಕ್ಸಿಡೆಂಟ್ ಆಗಿ ಬಹುಶಃ
ಬ್ಲ್ಯಾಕ್ ಮೇಲ್. ಮತ್ತೆ ಏನು ಮಾಡ್ಬೇಕ್ರಿ? ಬೆಳ್ಳಿ ಆಕಳ ದಾನ ಮಾಡಬೇಕು, ಬೆಳ್ಳಿ ಆಕಳ ದಾನ ಮಾಡಬೇಕು, 3 ಚೀಲ ನಮ್ಮ ಗುಡಿಗೆ ಅಕ್ಕಿ ಕೊಡಬೇಕು. ಕೊಡ್ತೀರ ಬಿಡ್ತೀರ? ಹಿಂಗೆ ಹಾಕಿರಿ, ಬೇಕು ಕಾಟ ಬರ್ತದ, ನಿಮ್ ಕಂಗಾಲ ಹಾಕಿರಿ, ಅದನ್ನ ಹೋಗಿ ಜ್ಯೋತಿಷ್ ಕಡೆ ಕೇಳ್ತೀರಿ ಎಂತ ಬೇಕಿತ್ತು ಅಂತ. ಕರಿಬೇಕಿತ್ತು, ಎತ್ಲಾಗಿಂದ ಎತ್ಲಾಗ ಹೋತು, ಈ ಕಡೆಯಿಂದ ಕೊಡೋದು, ಅಯ್ಯಯ್ಯೋ ಅನ್ನ ಮುಗಿತು. ಅದು ಬ್ಲ್ಯಾಕ್ ಮೇಲ್. ಪ್ರತಿಯೊಂದಕ್ಕೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಮಗದು ಬ್ಲ್ಯಾಕ್ ಮೇಲ್ ಅನ್ಬೇಕು, ಏನು ಅನ್ಬೇಕು ಗೊತ್ತೇ ಇಲ್ಲ. ಸತ್ಯನಾರಾಯಣ ಪೂಜೆಗೆ ಕುಂತಿರ್ತಾರೆ, 5 ಅಧ್ಯಾಯ ಓದ್ತಾರೆ. ನಾ ಹೇಳೋದು ತಪ್ಪು ಒಪ್ಪು ಗೊತ್ತಿಲ್ಲ, ಬರ್ತದ ಕಥೆಯೊಳಗೆ. ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನ ಧಿಕ್ಕರಿಸಿ ಹೋದ, ಅವನನ್ನು ಮುಳುಗಿಸಿಬಿಟ್ಟ ಸತ್ಯನಾರಾಯಣ. ಮತ್ತೆ ಸತ್ಯನಾರಾಯಣ ಪೂಜೆ ಮಾಡಿಸಿ ಕೂಡ ಮುಳುಗಿದವರು ಮೇಲೆ ಕೆದ್ದರು, ಮತ್ತೆ ಬಂದರು. ನೀವು ಸತ್ಯನಾರಾಯಣ ಪೂಜೆ ಮಾಡಿರಿ, ನನಗನ್ಸುತ್ತೆ ಯಾವ ದೇವರು ಅವನು ವಿಲನ್ ಮಾಡಿಟ್ಟಾರೆ ಎಲ್ಲರೂ ಕೂಡಿ. ದೇವರನ್ನ ಒಯ್ದು ವಿಲನ್ ಮಾಡಿಟ್ಟಾರೆ ಎಲ್ಲರೂ ಕೂಡಿಕೊಂಡು. ನೀವು ಹಂಗೆ ಮಾಡಿದ್ರೆ ನಾವು ಹಂಗೆ ಮಾಡ್ತಾನ, ನಿಮ್ಮ ಪ್ರಾಣ ತೆಗಿತಾನ. ನಮಗೂ ಸಣ್ಣವರಿದ್ದು, ನಾವು ಸಣ್ಣವರಿದ್ದೀವಿ. ನಮ್ಮ ಅವ್ವರು ಶ್ರಾವಣ ಮಾಸದಾಗ ಉಂಡಿ ಮಾಡ್ತಿದ್ರು. ನಾವು ಉಂಡಿ ತುಡುಗಿಲಿ ತಿನ್ನಕ್ಕೆ ಹೋಗ್ತಿದ್ದೀವಿ. ಉಂಡಿ ತಿಂದ್ರೆ ದೇವ್ರ ಮೂಗು ಹೋಯ್ತಾನ ಅಂದ್ಬಿಡ್ತಿದ್ವಿ. ಉಂಡಿ ಒಮ್ಮೆ ತಡ್ಕೊಳ್ಳಾರ್ದ ಉಂಡಿ ತಿಂದ ಬಿಟ್ಟೆ. ದಿನ ನೋಡ್ಕೊಂಡು ಹೋಯ್ತು ತಿಳ್ಕೊಂಡು. ಮುಂದ ನಮ್ಮ ಅಜ್ಜ ಬೇಕಿದ್ಲು, ಉಂಡಿ ತಿಂದ್ರೆ ತದ್ದು ಹಾಕೊಂತಿದ್ರು. ತದ್ದು ನೀವು ಬಹುಶಃ ಕೇಳಬೇಕು, ತುಡುಗಿಲಿ ಉಂಡಿ ತಿಂದ್ರೆ ಶ್ರಾವಣ ಮಾಸದಾಗ ಎಡಿ ಇಲ್ಲಾಡ ತಿಂದ್ರಪ್ಪ ಅಂತಂದ್ರೆ ತದ್ದು ಹಾಕ ಅಂದ್ಕೊಂಡು. ಏನು ಮಾನಸಿಕ ಆಗುತ್ತೋ ಏನೋ ಗೊತ್ತಾ ಇಲ್ಲ. ಒಂದು ಸ್ವಲ್ಪ ಉಳಿದದ್ದು, ಇವ್ರು ಉಂಡಿ ಕಟ್ಟಿ ಉಳಿದದ್ದು ಸ್ವಲ್ಪ ಕೆದರ್ಕೊಂಡು ತಿಂದು ನೋಡ್ರಿ. ಕೆದರ್ಕೊಂಡು ತಿಂದೆ ಮರುದಿವ್ಸ ಇದ್ ಮ್ಯಾಗ ಕೆಂಪು ಆಗಬೇಕು. ಏನು ಮೈ ಮಾಡೋ, ಏನು ಮಾನಸಿಕೋ ಏನು ಗೊತ್ತಾಗಲಿಲ್ಲ. ಹಿಂಗ ಪ್ರತಿಯೊಂದಕ್ಕೂ ನಮ್ಮ ಬ್ಲ್ಯಾಕ್ ಮೇಲ್ ಮಾಡಿದ್ ನನಗೆ, ಬೇಡ ಅಂದ್ಕೊಂಡು. ನಮ್ಮ ಅಜ್ಜಿ ಬ್ಲ್ಯಾಕ್ ಮೇಲ್ ಮಾಡಿದ್ ನನಗೆ. ಹಿಂಗ ಬ್ಲ್ಯಾಕ್ ಮೇಲ್ ಅನ್ನೋದು ಜೀವನದೊಳಗೆ ನಿರಂತರ ನಡೆದ್ರಿ. ಒಂದಿಲ್ಲ ಒಂದು ರೀತಿ ಬ್ಲ್ಯಾಕ್ ಮೇಲ್. ನಾ ಇದನ್ನ ಯಾಕೆ ಹೇಳ್ತೇನಪ್ಪ ಅಂದ್ರೆ, ಎಷ್ಟೋ ಕೇಸ್ನೊಳಗೆ ನಾನು ತಂತ್ರ ಪ್ರಯೋಗಗಳನ್ನ ನಾ ಹೇಳ್ತೀನಿ, ತಾಂತ್ರಿಕ ವಿಧಾನಗಳನ್ನ ಹೇಳ್ತೀನಿ. ಬ್ಲ್ಯಾಕ್ ಮೇಲ್ ಯಾರಾದರೂ ಮಾಡಿದ್ರೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋಕ್ಕೆ, ಅದನ್ನ ಹಶಪ್ ಮಾಡಿಕೊಳ್ಳಿಕ್ಕೆ ಅದ್ಭುತವಾದ ಮಂತ್ರ ಅದು, ಅದ್ಭುತವಾದ ಮಂತ್ರ ಅದು. ಹೌದಾ? ಅದಕ್ಕೆ ಯಾರಿಗೂ ನೀವು ಅವಶ್ಯ, ಬಟ್ ನಿಮ್ದು ಏನೇನು ತಪ್ಪಿರಬಾರ್ದು, ಏನೇನು ತಪ್ಪಿರಬಾರ್ದು ಮತ್ತೆ. ಹೌದಾ? ಹಾಗಿದ್ರೆ ಕ್ವಿಕ್ಕಾಗಿ ವರ್ಕೌಟ್ ಆಗ್ಬಿಡ್ತದೆ. ನಾನು ಅದನ್ನು ಹೇಳ್ಬೇಕಾಗಿ ಅಂದ್ರೆ, ಮುಂದೊಮ್ಮೆ ನಿಮ್ಮ ಜೀವನದೊಳಗೆ ಎಂದಾದರೂ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡಿ ನಿಮಗೆ ಕಪ್ಪು ಚುಕ್ಕೆ ಹಾಕಿದ್ರಪ್ಪ ಅಂತಂದ್ರೆ ಅದು ಈಜಿ ಇದಾಗಬಹುದು, ನೀವು ಬಲಿ ಆಗಬೇಡ್ರಿ ಅಂತ ನಾನು ಹೇಳ್ಬೇಕಾಗಿದೆ. ಇವತ್ತಂತೂ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಭಯಂಕರ ನಡೆದ ಬ್ಲ್ಯಾಕ್ ಮೇಲ್. ಇಷ್ಟು ರೊಕ್ಕ ಹಾಕು, ಈ ಪಿಕ್ಚರ್ ಕಳಿಸೋದಿಲ್ಲ. ಅದು ಹೇಳ್ಬಾರ್ದು ತುಂಬಿದ ಸಭೆಯೊಳಗೆ. ಇದನ್ನ ಒಂದು ಆದ್ರೆ ಹೇಳಬೇಕಾಗಿದೆ, ಯಾಕಂದ್ರೆ ನೀವು ಎಚ್ಚರಿಕೆ ಬೇಕಲ್ಲ. ಜಸ್ಟ್ 35-40 ಆಸುಪಾಸಿನ ಗಂಡ ಹೆಂಡತಿ, ಮಕ್ಕಳಾಗಿದ್ದಿಲ್ಲ. ಗಂಡ ಬರ ಬಿಜಿ, ಹೆಂಡತಿ ನೋಡ್ತಾ ಕಾಳಜಿ ಮಾಡ್ತಿದ್ದಿಲ್ಲ. ಸಹಜವಾಗಿ ಆಕೆ ಮತ್ತೊಂದು ಕಂಪ್ನಿಯೊಳಗೆ ಕೆಲಸ ಮಾಡ್ತಿದ್ದಾಕಿ, ಸಹಜವಾಗಿ ಒಂದು ಜಾರಿಲ್ಲದಾಕಿ ತಮ್ಮ ಕಂಪ್ನಿಯೊಳಗೆ ತನ್ನ ಸಬಾರ್ಡಿನೇಟ್ ಜಾರಿಲ್ಲನಕ್ಕೇನು ಪ್ರೀತಿಯೊಳಗೆ ಬಿದ್ದು ಇದನ್ನೊಬ್ಬ ಚಿತ್ರೀಕರಣ ಮಾಡ್ಕೊಂಡ್ರ. ಬರೀ ಪ್ರೀತಿ ಮಾಡೋದು, ಮಾತಾಡೋದು, ಕುಂತದ್ದು. ಆಕೆ ಒಬ್ಬ ಸುಮ್ಮನೆ ಇದ್ರಾಗ ಕುಂತಾಗ ಒಂದು ಮಿರ್ಚಿ ಆಕೆ ಬಾಯಿಗೆ ಇಟ್ಟಾನ, ಇದ್ರ ಫೋಟೋ ಹೊಡ್ಕೊಂಡ್ರು. ಇಷ್ಟೇ ಫೋಟೋ ಹೊಡ್ಕೊಂಡ್ರು. ಮರುದಿವ್ಸ ಬಂತಲ್ಲ, ಈ ಫೋಟೋ ನಿನ್ನ ಗಂಡಿ ಬಿಡ್ತೀನಿ, ಈ ಫೋಟೋ ನಿನ್ನ ಗಂಡಿ ಬಿಡ್ತೀನಿ, ನೀನು ಕೂಡ ಒಂದು ರಾತ್ರಿ ಕಳಿಬೇಕು, ಮುಗಿಸಿ ಬ್ಲಾಕ್ ಮೇಲ್. ಇಂಥ ಎಷ್ಟು ನಡೆದಿದೆ ಸಮಾಜ. ಅದಕ್ಕೆ ಹೇಳ್ತೀನಿ, ಒಮ್ಮೆ
ಮೈ ತುಂಬ ಕಣ್ಣಾಗಿರ್ಬೇಕು ನೀವು. ಒಮ್ಮೆ ಜಾರಿದರೆ ಜಾರ್ಕೊಂಡು ಹೋಗ್ತೀರಿ, ಜಾರ್ಕೊಂಡು ಹೋಗ್ತೀರಿ. ಅದು ಜಾರಿದ್ದೇ ಇಲ್ಲ, ಅದು ಜಾರಿಸ್ಕೊಂಡ್ರು. ಆತಕ್ಕಿನ ಭೂಷಿದ ನನ್ನ ಗೆಳೆಯರ ಕೂಡ ನೀ ಇರಬೇಕು ಅಂದ್ರೆ ರಾತ್ರಿ ಮತ್ತೆ ಮಾಡ್ತಾರೆ. ಏನಾಗಿರಬಾರ್ದ ಹೆಣ್ಮಕ್ಳಿಗೆ ಇಂಥ ಎಷ್ಟು ನಡೆದಾವ. ಒಂದೇ ಒಂದು ವೈಫಲ್ಯ, ಒಂದೇ ಒಂದು ವೀಕ್ನೆಸ್ ಅವ್ರು ಬಂಡವಾಳ ಆಗತ್ತ. ನಿಮ್ಮ ಒಂದು ವೀಕ್ನೆಸ್ಸು ಬಂಡವಾಳ ಆಗತ್ತೆ, ಅವ್ರಿಗೆ ಆಟ ಆಡಿಸ್ತಾರೆ ನಿಮ್ಗೆ. ಆದ್ರೆ ನಿಮ್ದು ಒಂದೇ ಒಂದು ವೀಕ್ನೆಸ್ ಇರ್ದಂಗೆ ಬಾಳೆ ಮಾಡೋದು ಭಾಳ ಕಠಿಣದು. ನೀವು ಯಾರು ಕೂಡ ಭಾಳ ಅತಿ ಹಚ್ಕೊಂಡು ಮಾತಾಡ್ತಾರೆ. ಸಮೀಕ್ ನಿಂತು ಮಾತಾಡಿ ಫೋಟೋ ಹೊಡ್ಕೊಂತಾರ. ಏನು ಮಾಡ್ತೀರಿ? ಅತಿ ಸಮೀಪ ನಿಂತು ಮಾತಾಡಿದ್ರು ಕಠಿಣ ಅದು. ಯಾರು ಕೊಡ್ರಿ ಹೋಟೆಲ್ ಹೋಗಿ ತಿನ್ನೋಕ್ಕೂ ಕಠಿಣ ಅದು. ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ಮೈ ತುಂಬ ಹೆಸರು. ಜಗತ್ತು ಭಾಳ ಕೆಟ್ಟದು. ನೀವು ಜಗತ್ತನ್ನು ಎರಡು ಕಣ್ಣಿಂದ ನೀವು ನೋಡ್ತೀರಿ, ನೀವು ಬರೀ ಎರಡು ಕಣ್ಣಿಂದ ನೋಡ್ತೀರಿ. ಜಗತ್ತು ನಿಮ್ಮನ್ನು 1000 ಕಣ್ಣಿಂದ ನೋಡ್ತದೆ. ಈ ಅರ್ಥ ತಿಳ್ಕೊಳ್ಳಿ. ನೀವು ಈ ಜಗತ್ತನ್ನು ಬರೀ ನಿಮ್ಮ ಎರಡೇ ಕಣ್ಣಿಂದ ನೋಡ್ತೀರಿ. ನಿಮ್ಮ ಕಡೆಗೆ ಈ ಜಗತ್ತು 1000 ಕಣ್ಣಿಂದ CCTV ಇಟ್ಟಾರ. ಅವೆಲ್ಲ CCTV ಅವು. ನಿಮ್ಮನ್ನ ಎಲ್ಲಿ ಎಡುತ್ತೀರೋ ಹಿಡ್ಕೊಳಕ್ಕೆ ಬರ್ತಾರೆ ಅವರು. ಇನ್ನೇನು ಹೇಳಬೇಕು? ನನಗೊಂದು ಶಿಕ್ಷಿದ್ರು. ಮೈಸೂರ ಕ್ಯಾಂಪ್ ಇದ್ದಾಗ ನನಗೊಂದು ಶಿಕ್ಷಿದ್ರು. ನನ್ನ ಶಿಷ್ಯ ಕ್ಯಾಂಪ್ ಮಾಡೋ ಮುಂದೆ ಒಬ್ಬಕ್ಕೆ ಹೆಂಗೆ ಆಸನ ಹಾಕೋ ಮುಂದೆ ಒಬ್ಬಕ್ಕೆ ಹೆಣ್ಮಗಳಿಗೆ ತಿದ್ದಕ್ಕೆ ಹೋಗಿ ಕೈ ಹಿಡ್ದಾನ, ಹೋಗಿತ್ತಪ್ಪ. ಮರು ದಿವಸ ಎಲ್ಲ ಪೇಪರಿಗೆ ಬಂತು, ನನ್ನ ಹೆಸರು ತಗೊಂಡು ಇಂಥವ್ರ ಶಿಷ್ಯ ಮುಗೀತು. ಇಂಥವ್ರ ಶಿಷ್ಯ ಜಗಜ್ಜಾಹಿರ್. ಬಹಳ ಕೆಟ್ಟ ಅನಿಸ್ತು ನನಗೆ. ಏನಪ್ಪ, ನಾನು ಇದ್ರಾಗ ಇಲ್ವೇ ಇಲ್ಲ. ಸುಮ್ಮನೆ ದೀಕ್ಷಾ ಕೊಡೋಕೆ ಹೋಗಿದ್ದೆ. 10 ದಿವಸ ಕ್ಯಾಂಪ್ ಇರ್ತಾವೆ, 7ನೇ ದಿವಸಕ್ಕೆ ದೀಕ್ಷಾ ಕೊಡೋಕೆ ಹೋಗಿದ್ದೆ. ಭಾಳ ಇದು ಮಾಡ್ಕೊಂತಿದ್ದೆ. ಅವನ ಶಿಷ್ಯರು ಬಂದರು. ಅವ ಅಳಕ್ಕೆ ಹತ್ತಿದ್ದ. ಗುರುಗಳ ನಮ್ಮನ್ನು ಹಾಳು ಮಾಡಲಿ, ನಾಮೇ ಕೆಲ್ಸಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಅಂತ. ನಾ ಸುಮ್ಮನೆ ಕುಂತೆ. ನಾ ಅಂದೆ, ನಾನು ನಿನ್ನೆ ಒಂದು ಲೆಕ್ಚರ್ ಕೊಟ್ಟಿದ್ದೆ. ನಿನ್ನೆ ಅಂತೆ, ನಿಮಗೆ ಯಾರನ್ನೂ ಏನೋ ಮಾಡ್ಲಿಕ್ಕೆ ಶಕ್ಯವೇ ಇಲ್ಲ, ಯಾರಿಗೂ ಹೆದರದಿರಿ ಅಂತ ತಿಳ್ಕೊಂಡು ಅದ್ರ ಬಗ್ಗೆ 1 ತಾಸು ಲೆಕ್ಚರ್ ಕೊಟ್ಟಿದ್ದೆ ನಾನು. ನಿಮಗೆ ಯಾರೋ ನಿಮ್ಮ ಕೂದಲನ್ನ ಹಿಡ್ಕೊಳಕ್ಕೆ ಆಗೋದಿಲ್ಲ, ಹಿಂಗೆ ಅಂದ್ಕೊಂಡು ಕೊಟ್ಟಿದ್ದೆ. ನನಗನ್ನಿಸ್ತು, ನಿನ್ನೆ ಹಂಗೆ ಮಾತಾಡಿದ್ದಕ್ಕೆ ದೇವ್ರು ಹಿಂಗೆ ತಂದಿಟ್ಟೇನಪ್ಪ ನೀನು ಅಂತ ತಿಳ್ಕೊಂಡು ಅಂದ್ಕೊಂಡೆ. ನಾನು ಪ್ಯೂರ್ ಇದ್ರಪ್ಪ ಅಂದ್ರೆ ಅವಾಗೇನು ಶಿಕ್ಷೆ ಕೊಡು ದೇವ್ರ ಅಂತ. ಯಾಕಂದ್ರೆ ನನಗೆ ಆಗೋದಿಲ್ಲ. ನಾನಿನ್ನು ಕೇಳ್ಕೊಳ್ಳೋದು ಅಷ್ಟ ಅಂತೆ. ಬರೀ ಮರನೇ ದಿವಸವೇ ಯಾರು ಪೇಪರಿಗೆ ಹಾಕಿದ್ದ ಪತ್ರಿಕಾಕರ್ತರಲ್ಲ 5 ಮಂದಿ ಹೋಗಿ ಒದ್ದು ಕೈಕಾಲು ಮುರಿದು ಪನಿಷ್ಮೆಂಟ್ ಕೊಟ್ಟು ಬಂದರು. ಅವ ಕೋರ್ಟ್ಗೆ ಹಾಕಿದ್ದ, ಕೋರ್ಟ್ನಾಗ ಬಿದ್ದ ಹೋಗ್ತದೆ. ಹೆಂಗೆ ಬಿದ್ದು ಹೋತಪ್ಪ ಅಂದ್ರೆ, ಅವ್ನು ಬಂದು ಹೊಡೆದವರು ಬೇರೆಯವ್ರದಾರ, ಇವರಂತೂ ಅಲ್ಲೇ ಒಂದು ಪಾರ್ಟಿಯಾಗಿದ್ರು ಅಂತ ತಿಳ್ಕೊಂಡು ಪ್ರೂವ್ ಆಗ್ತದೆ. ಹಂಗೆ ಪ್ಲ್ಯಾನ್ ಮಾಡಿ ನಮ್ಮ ಗುರುಗಳು ಹಿಂಗೆ ಮಾಡಿ ಅಂತ ತಿಳ್ಕೊಂಡು ಶಟಂ ಪ್ರತಿ ಶಾಠ್ಯಂ ಕ್ಷುಲ್ಲಕ ಕಾರಣಕ್ಕೆ ಒಬ್ಬರ ಮಾನ ಮರ್ಯಾದೆ ತೆಗೆದು ಹೋಗ್ತೇವೆ ಅಂತ ತಿಳ್ಕೊಂಡು ದೇವರು ಅವನಿಗೆ ಶಿಕ್ಷೆ ಕೊಡಿಸಿದ. ಅದು ನಮಗೂ ಬ್ಲ್ಯಾಕ್ ಮೇಲ್. ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನೊಂದು ಬ್ಲ್ಯಾಕ್ ಮೇಲ್ ಅಂತ ತೋರಿ. ಕೇವಲ 8-10 ದಿವಸಗಳ ಹಿಂದೆ ನಮಗೆ ಎಂತೆಂಥ ಶಿಷ್ಯರು ಬರ್ತಾರಪ್ಪ ಅಂದ್ರೆ, ಯಪ್ಪ ಬ್ಯಾಡ ಸುದ್ದಿ. ಅತಿರಥ ಮಹಾತರ ಶಿಷ್ಯರದ ನಮಗೆ ರಾತ್ರಿ 11 ಗಂಟೆಗೆ ಫೋನ್ ಮಾಡ್ತಾರೆ. 11 ಗಂಟೆಗೆ ಮಕ್ಕೊಂಡಿರ್ತೀವಿ. ಯಾರಂತ ನೋಡ್ತೀನಿ, ಆಪ್ತ ಶಿಷ್ಯ. ಯಾಕೋ ಅಂತ ಕೇಳ್ತೀನಿ, ಇವತ್ತು ಸರಿ ಆಗಲಿಲ್ಲ ಅಂತ ಹೇಳ್ತಾರೆ. ಹೆಂಡತಿ ಕೂಡ ಇದನ್ನು ರಾತ್ರಿ 11 ಗಂಟೆಗೆ. ಇವರಿಗೆ ಏನು ಅನ್ನಬೇಕು ಇಂಥವ್ರಿಗೆ? ತಮ್ಮ ಎಲ್ಲ ಬಿಚ್ಚಿಡ್ತಾರೆ ನಮ್ಮ ಮುಂದೆ. ಅಷ್ಟು ನನ್ನ ನಂಬ್ಯಾರ. ಮತ್ತೊಬ್ಬವ ಇನ್ನೂ ಮದುವೆನೇ ಆಗಿಲ್ಲ. ಆಗ ಮದುವೆ ಅಂತ ಅವ್ರ ಅಪ್ಪ ಹೇಳ್ತಾರೆ. ನಾನೇ ಹೇಳಿದೆ, ಗುರುಗಳು ನನ್ನೊಂದು ಪ್ರಾಬ್ಲಮ್ ಅದ ರೀ. ಏನು? ನನಗೆ ಗಂಡಸ್ತರನ್ನ ಇಲ್ಲ. ಇದು ಹೆಂಗೆ ಗೊತ್ತಾಯ್ತು? ಹೇಳಿದ ಮಾನಸಿಕ ಅದು ಹೆಚ್ಚಾಗಿ ಮಾನಸಿಕ.
ಅದಕ್ಕೆ ಮದುವೆ ಆಗಿ ನೀ ಅಂತಂದೆ. ಹೆಂಗ್ರಿ ಒಂದು ಹುಡುಗಿ ಬಾಳೆ ಹಾಳಾಗುತ್ತಲ್ಲ ಅಂದ. ನಿನ್ನಲ್ಲಿ ಐತಿ ಪೌರುಷತ್ವ ಅಂತ ನಾ ಅಂತೀನಿ. ಮತ್ತು ಹೆಂಗೆ ಪ್ರೂವ್ ಮಾಡೋದ್ರಿ? ನಾನು ಪ್ರೂವ್ ಮಾಡಿ ತೋರಿಸಂತ ನನ್ನ ಗಂಟೆ ಒಂದಿಷ್ಟು ಮೆಣಸಿನ ಕೊಟ್ಟೆ. ಸ್ವಲ್ಪ ಅವನಿಗೆ ಚಲೋ ಅನ್ನಿಸ್ತು. ಚಲೋ ಅನ್ನಿಸ್ತು. ಕನ್ಯಾಡಕ್ಕೆ ಹೋದ. ಮತ್ತೆ ಅವನಿಗೆ ಮತ್ತೆ ಫೀಲಿಂಗ್ ಬಂತು. ಕನ್ಯಾಡಕ್ಕೆ ಹೋಗಿ ನಮ್ಮ ಗಟ್ಟಿಗಿಲ್ಲ, ಏನಾಗಿಲ್ಲ ಅಂತ ಹೋದ್ರು. ಗುರುಗಳ ನನಗೆ ಕೊಡ್ರಿ ಔಷಧ ಅಂತ. ನಿನಗೆ ಔಷಧ ಕೊಟ್ರೆ ಮತ್ತದು ಪೌರುಷತ್ವ ಬಂದ್ರೆ ನೀ ಯಾರು ಏನು ಮಾಡಬಲ್ಲಿ ನೀನು ಅಂತಂದೆ. ಇಂಥ ಶಿಷ್ಯರು. ಅದಕ್ಕೆ ಹಿಂಗ 4 ತಿಂಗಳು ಮಾಡಿದ. 4 ತಿಂಗಳು ಮಾಡಿದ ಮೇಲೆ ಎಷ್ಟು ಮಾನಸಿಕ ಮಾಡ್ಕೊಂಡಿದ್ನಪ್ಪ ಅಂದ್ರೆ, ಒಂದ್ಸಲ ನನಗೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬಂದ. ಹಂಗೆ ಬ್ಲ್ಯಾಕ್ ಮೇಲ್, ಗುರುಗಳ ನೀವು ನನಗೆ ಇವತ್ತು ಸ್ಪಂದಿಸಬಲ್ರಿ, ನನಗೆ ಮೆಡಿಸಿನ್ ಕೊಟ್ಟು ನನ್ನನ್ನು ಸ್ಟ್ರಾಂಗ್ ಮಾಡವಲ್ರಿ, ಅದಕ್ಕೆ ನಾನು ಸಾಕಾಗ್ಬಿಟ್ಟತ್ತೆ, ನಾ ಉರ್ಲಕ್ಕೂ ಸಾಯ್ಬೇಕು ಮಾಡೀನಿ, ಅದ್ರ ನಿಮ್ದು ಹೆಸರು ಹಾಕ್ತೀನಿ ಅಂತ. ನಮ್ದು ಹೆಸರು ಹಾಕ್ತಂತದ್ರ. ಇದನ್ನ ಎದ್ರಾಗ ಕಳ್ಸಿನ ವಾಟ್ಸಪ್ನಾಗ ಪೂರಾ ಸ್ಕ್ರಿಪ್ಟ್ ಕಳ್ಸ್ಯಾನ. ಅದನ್ನು ನೀವು ನನಗೆ ಒಟ್ಟು ಸ್ಪಂದಿಸವಲ್ರಿ, ನನಗೆ ಒಂದು ದಿವಸ ಹೊಸ ಕೊಟ್ರಿ, ಚಲೋ ಅನ್ನಿಸ್ತು, ಈಗ ನಾವು ಹೊಸ ಕೊಡೋದು 3 ತಿಂಗಳು ಅದು ಕೊಡವಲ್ರಿ, ಅದಕ್ಕೆ ನಾ ಸಾಕ್ತಿರಪ್ಪ ಅಂತ ನಿಮ್ದು ಹೆಸರು ಸೇರಿಸ್ತೀನಿ ಅಂತಿಕೊಂಡು ಸ್ಕ್ರಿಪ್ಟೇ ಕೊಟ್ಟ ಮಬ್ಬ. ಸಿಗುದ್ರ ಪ್ರೂವ್ ನನ್ನೇ ಬರ್ತದೆ ಅನ್ನೋದು. ಇಂಥ ಮೊಬ್ಬುಗಳದ. ಅದಕ್ಕೆ ಭಾಳ ಎಚ್ಚರಿಕೆ ಬೇಕ್ರಿ. ಒಬ್ಬ ಹಿಂಗ ನನ್ನಂಗ ಒಬ್ಬ ಯೋಗಿ ಟ್ರೈನ್ನಾಗ ಕುತ್ಕೊಂಡು ಹೊಂಟಿದ್ನಂತ. ಒಬ್ಬ ಸುಂದರವಾದ ಸ್ತ್ರೀ ಬಂದು ಕುಂತಳು. ಆ ಯೋಗಿ ಕಡೆಗೆ ಐಫೋನ್ ಇತ್ತು. ಯಾರೋ ಶಿಷ್ಯರು ಕೊಡಿಸ್ಯಾರ. ಅದಕ್ಕೆ ಆಕಿ ಕಣ್ ಬಿತ್ತು. ಆಕಿ ಅಂದ್ಲು, ಏ ಸ್ವಾಮಿ, ನಿಂದು ಐಫೋನ್ ನನಗೆ ಕೊಡು. ಗೊತ್ತಾಗ್ತು ಈಗಿದು ಭಾವಗಳು. ಐಫೋನ್ ಕೊಡು ಅಂತ. ಐಫೋನ್ ಕೊಡು ಇರ್ಲಿಕ್ಕಪ್ಪ, ನೀನು ಮರ್ಯಾದೆ ತೆಗಿತೀನಿ ಅಂತ ಒಂದು ಪೇಪರ್ ಪೆನ್ ಕೊಟ್ಟ. ನೀನು ನನಗೆ ಐಫೋನ್ ಕೊಡ್ಲಿಕ್ಕಪ್ಪ, ನೀನು ಮರ್ಯಾದೆ ಕಳಿತೀನಿ, ನನಗೆ ಮಾನಭಂಗ ಮಾಡಕ್ಕೆ ಬಂದು ಅಂತಿಕೊಂಡು ಕೊಡು ಅಂತಿಕೊಂಡು ಬರೆದು ಕೊಟ್ಟಾಕಿ. ನಾ ಕೊಡುದಿಲ್ಲ ಅಂದ. ಹಂಗೆ ಹರ್ಕೊಂಡ್ಲು, ಇದು ಬಾಗಿ ಹರ್ಕೊಂಡ್ಲು. ಅದು ಇದನ್ನ ಜಿಗ್ಗಿದ್ಲು. ಟಿ ಸಿ ಬಂದ, ಒಬ್ಬ ಪೊಲೀಸ್ ಬಂದ, ಇವ ಎಲ್ಲ ನನ್ನ ಮಾನಭಂಗ ಮಾಡಿದ ಅಂತ್ಕೊಂಡು ಒಟ್ಟರು ಕೂಡಿದ್ರು. ಋಷಿ ಶಾಂತ ಕುಂತಿದ್ದ. ಏನು ಮಾಡಿದೆ ಹಿಂಗಂತಂದ. ಅವ ಚೀಟಿ ಕೊಟ್ಟ. ಚೀಟಿ ಕೊಟ್ಬಿಟ್ಟ. ಹಿಡ್ಕೊಂಡು ಹೋಗ್ಬೇಕಿನ್ನ ಹಿಡ್ಕೊಂಡು ಹೋದ್ರು. ಹಂಗೆ ಎಷ್ಟು ಹೇಳಬೇಕು. ಪ್ರತಿ ಕ್ಷಣಕ್ಕೂ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಪ್ರತಿ ಕ್ಷಣಕ್ಕೂ ಡಾಕ್ಟರ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಏನೂ ಇರೋದಿಲ್ಲ, ಸುಮ್ಮನೆ ICU ಹಾಕ್ತಾರೆ. ಸುಮ್ಮನೆ ನಡ್ಕೊಂತ ಹೋರಿ ನೀವು, ಏನೋ ಚುಚ್ಚಿದಂಗೆ ಆಗತ್ತೆ. ಇಷ್ಟ ನಡ್ಕೊಂತ ಹೋಗ್ತೀರಿ ನೀವು ಹಿಂದೆ ಕರ್ಕೊಂಡು. ಅವಾಗ ಮೊದಲು ವಾಚ್ಮನ್ ಕೇಳ್ತಾನೆ, ಯಾರು ಏನು ಅಂತೀವಿ. ಇಲ್ಲ, ಇವ್ರಿಗೆ ನನ್ನ ಗಂಡಗೆ ಇದೇನು ಬಂತು ಅದಕ್ಕೆ ಅಂತಂದು. ಏನು ಹುಚ್ಚಿಗಿತ್ತಿದ್ದಾರೆ ನಿಮಗೆ? ಆಂಬುಲೆನ್ಸ್ನಾಗ ಕಳಿಸ್ತಿದ್ವಲ್ಲ ನಾವು, ಅವನ್ನೇ ಕರ್ಕೊಂಡ್ರೆ ಹಿಡ್ಕೊಂತ ಮತ್ತೆ ಫೋನ್ ಮಾಡ್ತಾನೆ, ಆಂಬುಲೆನ್ಸ್ ಕಳಿಸಲ್ಲ ಕೂಡ ಅಂದ್ಕೊಂಡು. ಒಂದು ಯಾಕಂದ್ರೆ ಒಂದು 300 ಮೀಟರ್ ದೂರ ಇತ್ತು. ಆಂಬುಲೆನ್ಸ್ ಹಾಕೊಂಡ್ರು. ಅವ್ನು ಗಾಬರಿ ಬಿಟ್ಟ. ನಡ್ಕೊಂತ ಹೋಗ್ಯಾನ ಅಲ್ಲಿ ಬಟ್ಟ. ಸುಮ್ಮನೆ ಎದೆ ಚುಚ್ಚುತ್ತಂತ ಹೋಗ್ಯಾನ. ಗಾಬರಿ ಆದ. ಮುಂದೆ ಆಂಬುಲೆನ್ಸ್ ಇಳ್ಕೊಂಡು ಸ್ಟ್ರೆಚರ್ ತಂದ್ರು. ಸ್ಟ್ರೆಚರ್ ಹಾಕಿದ್ರು. ಮಲ್ಕೋರಿ, ಕೈಯಾರ ಅಡ್ಬಡಿಸ್ಬಿಡ್ರಿ ಅಂದ್ರು. ಸೀದಾ ಹೋಗಿ ICU ಹಾಕಿದ್ರು. ಮತ್ತೆ ಗಾಬರಿ ಆದ. ಯಾಕೆ ನಾನು ಹಾಕಿದ್ರಿ? ಮಾತಾಡ್ಬೇಡ್ರಿ ಬಾಳ. ನಡ್ಕೊಂತ ಹೋದವು. ಈಗ ಹೇದ್ ಗಾಬರಿ ಆದ್ರು. ಎಲ್ಲಿ ಹಾಕ್ಯಾರ? ICU. ನಾನು ಬೆಟ್ಟ ಮತ್ತೆ ಗಾಬರಿ ಆದ್ರು. ಮರುದಿವ್ಸ ದೊಡ್ಡ ಡಾಕ್ಟರ್ ಬರೆದ ಮಟ್ಟ ನೀವು ಅಲ್ಲೇ ಇರಬೇಕು, ನೀವು ಇಲ್ಲೇ ಇರಬೇಕು. ಎಷ್ಟು ಹಿಂಸೆ ಆಗಿರಬಾರ್ದು ಅವ್ರಿಗೆ. ಮರುದಿವ್ಸ ಡಾಕ್ಟರ್ ಬಂದ್ರು. ಡಾಕ್ಟರ್ ಬರೋಣ ರಿಪೋರ್ಟ್ ತೆಗೆಸಿದ್ರು. ಹಿಂದಿನ ಕರೆದ್ರು. ಗಂಟೆಗೆ ಹೇಳಿಲ್ಲ. ಏನು ಹೇಳಿದ್ರು? ನಿಮ್ಮ ಯಜಮಾನ್ರಿಗೆ 4 ಬ್ಲಾಕ್ ಅದಾವ. 4 ಬ್ಲಾಕ್ ಅದಾವ. ಆ 4 ಬ್ಲಾಕ್ ಹೆಂಗೆ ಅದಪ್ಪ? ಕಿಶೆದಾಗ ಬಾಂಬ್ ಇಟ್ಕೊಂಡು ಅಡ್ಡಾಡ್ದಂಗೆ ಅವ. ನೀವು ಆಪ್ರೇಷನ್ ಮಾಡ್ತಾರೆ, ಮನೆಗೆ ಹೋಗ್ಬಿಡ್ತೀವಿ. ನಾವು ಗ್ಯಾರಂಟಿ ಕೊಡ್ತೀವಿ ನೋಡ್ರಿ. ಹೆಂಗೆ ಅದ? ಮುಗೀತು. ಮರುದಿವ್ಸ 16 ಲಕ್ಷ ಕೊಟ್ಟು ಆಪ್ರೇಷನ್ ಮಾಡಿದ್ವಿ.
ಮುಂದೆ ಅವ್ರ ಬಗ್ಗೆ ಡಾಕ್ಟರ್ ಇದ್ರು, ರಿಪೋರ್ಟ್ ನೋಡಿದ್ರು, ಆಪರೇಷನ್ ಅವಶ್ಯಕತೆನೇ ಇದ್ದಿಲ್ಲ ರೀ, ಯಾರು ಮಾಡಿದವರು ಅಂತ. ಏನು ಮಾಡ್ತೀರಿ? ಪ್ರತಿ ಕ್ಷಣಕ್ಕೂ ನಿಮ್ದಾಗ್ತದ, ಮತ್ತೆ ಪ್ರತಿ ಕ್ಷಣಕ್ಕೂ ಇದಕ್ಕೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಅಂತಾರೆ. ಇದಕ್ಕೆ ಇಮೋಷನಲ್ ಬ್ಲ್ಯಾಕ್ ಮೇಲ್, ಇಮೋಷನ್ ಗೊತ್ತಿರ್ತಾರ, ಭಾವನಾತ್ಮಕ ಒತ್ತಡ ತರ್ತಾರ. ನೀವು ಹಿಂಗೆ ಸುಮ್ಮನೆ ಕೂತಿರ್ತೀರಿ, ಯಾರೋ ಒಬ್ಬ ವಾಸ್ತು ತಜ್ಞ ಬರ್ತಾನೆ ನಿಮ್ಮ ಮನೆಗೆ, ಸುಮ್ ಕುಡ್ದಿಲ್ಲ ಅವ, ತಂದು ಡಿಫ್ರೆನ್ಸ್ ತೋರಿಸ್ಬೇಕಂತಂದ್ರೆ, ಹಾಂ ಸರ್ ನಿಮ್ದು ಇದು ಅಡಿಗೆ ಮನೆ ಎಲ್ಲೈತಿ ಅಂತ ಕೇಳ್ತಾನೆ. ಹಿಂಗೆ ಮಾಡ್ಕೊಂಡು ಹೌದು ಯಾಕ್ರಿ ಅಂತ, ಇಲ್ಲ ನಮ್ದು ವಾಸ್ತು ಪ್ರಕಾರ, ನಿಮ್ದು ವಾಸ್ತು ಪ್ರಕಾರ ಐತಿ ನೋಡ್ತೇನೆ ಅಂತಾನ ತಾನ. ಹೌದಾ? ವಿಚಿತ್ರ ಅಂದ್ರೆ ಅವ್ರದ್ದು ವಾಸ್ತು ವಾಯುವಿಕೆ, ಇದು ಅಡಿಗೆ ಮನೆ ವಾಯುವಿಕೆ ಇರ್ತದೆ. ಹೌದಾ? ಇದು ವಾಯುವೇರಿ, ಇದು ಇಲ್ಲಿ ಮಾಡ್ತಾರೆ ನಾವು ವಾಸ್ತು, ಇದು ಅಡಿಗೆ ಮನೆ ಇದು ಮಾಡಿದ್ರಪ್ಪ ಗಂಡ ಹೆಂಡತಿ ಒಟ್ಟು ಜಗಳಾಡ್ಕೊಂತ ಇರೋದು ನೋಡ್ರಿ ಇವರು ಅಂತಂದು ಅವ್ನು ಗಾಬರಿ ಬಿಟ್ಟು ಮತ್ತೆ ಹ್ಯಾಂಗೆ ಮಾಡ್ಬೇಕ್ರಿ, ಇದನ್ನು ಕೆಡವಿ ಆ ಕಡೆ ಮಾಡಿಸ್ಬೇಕ್ರಿ ಅಂತ. ಪಾಪ 4 ದಿವಸದಾಗ ಅದನ್ನು ಕಡಿಮೆ ಹಾಕೋರಿ. ಇಲ್ಲಿ ಪ್ರಶ್ನೆ ಏನು ಬರ್ತದಪ್ಪ ಅಂದ್ರೆ, ಜಗತ್ತಿನಾಗ ಯಾವ ಗಂಡ ಹೆಂಡತಿ ಜಗಳಾಡ್ದಾದಾರ ಹೇಳ್ರಿ? ಜಗತ್ತಿನೊಳಗೆ ಗಂಡ ಹೆಂಡತಿ ಜಗಳಾಡದೇ ಇದ್ದವ್ರು ಅದಾರೇನು? ಇಲ್ಲೇನಾಯ್ತು? ಇಮೋಷನಲ್ ಬ್ಲ್ಯಾಕ್ ಮೇಲ್ ಅಂತ. ಇದಕ್ಕೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಅಂತಾರ. ನೈಋತ್ಯಕ್ಕಿಗಿದಾಗ ಯಜಮಾನ್ಗ ಸಾವು ಬರ್ತದೆ ಅಂತ ಹೇಳ್ಬಿಡ್ತಾರೆ, ನಮಗಿತ್ತು ಬ್ಲ್ಯಾಕ್ ಮೇಲ್. ನೈಋತ್ಯಕ್ಕೆ ಅದು ಇರಬಾರ್ದ್ರಿ, ಕುಬೇರ ಮೂಲೆ, ಅದು ಕುಬೇರ ಮೂಲೆ, ಈ ಮೂಲೆಯಾಗಿ ಇತ್ತಪ್ಪ ಅಂತಂದ್ರೆ ಯಜಮಾನಿಗೆ ಸಾವು ಅಂತಾರೆ ಬ್ಲ್ಯಾಕ್ ಮೇಲ್. ಮತ್ತೆ ಏನ್ ಮಾಡ್ಬೇಕು? 11,000 ಕೊಟ್ಟು ತಾಯ್ತಾ ಬರಕ್ರೆ ಆಗ್ತದೆ. ಜಗತ್ತಿನ ಒಮ್ಮೆ ನೀವು ಬಲಿ ಬೀಳ್ತೀರಿ, ಗ್ಯಾರಂಟಿ ಬೀಳ್ತೀರಿ, ಗ್ಯಾರಂಟಿ. ಇಷ್ಟೆಲ್ಲ ಕೇಳಿದ ಮೇಲೂ ಕೂಡ ನೀವು ಬಲಿ ಬಿದ್ದೇ ಬೀಳ್ತೀರಿ. ಅವಾಗ ಗುರುಗಳು ಇವತ್ತು ಹೇಳಿದ ಮಾತನ್ನ ನೆನಪಿಸ್ಕೊಡಿ, ಗ್ಯಾರಂಟಿ. ಸೊ ಪ್ರತಿ ಕ್ಷಣಕ್ಕೂ ನಿಮ್ಮನ್ನ ತುಳಿಲಿಕ್ಕೆ ಪ್ರಯತ್ನ ನಡೆದ, ಪ್ರತಿ ಕ್ಷಣಕ್ಕೂ ನಿಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ನಡೆದ, ಪ್ರತಿ ಕ್ಷಣಕ್ಕೂ ನಿಮ್ಮ ದೌರ್ಬಲ್ಯವನ್ನು ಬಂಡವಾಳ ಮಾಡಿಕೊಂಡು ನಿಮ್ಮನ್ನು ಹ್ಯಾರಾಸ್ಮೆಂಟ್ ಮಾಡೋದು ನಡೆದದು. ಬಿ ಕೇರ್ಫುಲ್. ಮತ್ತೆ ಇಲ್ಲಿ ಪ್ರಶ್ನೆ ಬರ್ತದ, ರೈಟ್ ಟೈಮ್ ರೈಟ್ ಡಿಸಿಷನ್ ಅಂತ ತಿಳ್ಕೊಂಡು, ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಣಯ ತಗೊಳ್ತಕ್ಕಂಥ ಸಾಮರ್ಥ್ಯ ನಿಮ್ಗೆ ಬೇಕು. ಆದ್ರೆ ಇವತ್ತು ಏನಾಗೈತಿ ಎಲ್ಲರಿಗಪ್ಪ ಅಂದ್ರೆ, ಸಮಯ ಮುಗಿದ ಮೇಲೆ ಬುದ್ಧಿ ಬರ್ತದೆ ನಿಮ್ಗೆ. ಓ ನಾ ಹಂಗೆ ಮಾಡ್ಬೇಕಾಗಿತ್ತು ಅಂತ ಬರ್ತದೆ ಎಲ್ಲ ಮುಗಿದ ಮೇಲೆ. ನಾ ಹಂಗೆ ಹೇಳ್ಬೇಕಾಗಿತ್ತು ಎಲ್ಲ ಮುಗಿದ ಮೇಲೆ ಬರ್ತದೆ. ನೋಡ್ರಿ, ಪ್ರತಿಯೊಬ್ಬರಿಗೆ ಬರ್ತದ ಬರ್ತದೆ. ನಾವು ಹಂಗೆ ಬೈಬಾರ್ದಾಗಿತ್ತು, ಈ ಬುದ್ಧಿ ಬರ್ತದೆ ನಿಮ್ಗೆ. ಬೈಬಾರ್ದಾಗಿತ್ತು, ಹೇಳಬಾರ್ದಾಗಿತ್ತು, ಮಾಡಬಾರ್ದಾಗಿತ್ತು, ಅವು ಕೊಡಬಾರ್ದಾಗಿತ್ತು, ಮಾಡಿ ಆದ ಮೇಲೆ ಬರ್ತದೆ ನಿಮ್ಮ ಬುದ್ಧಿ. ಅದಕ್ಕೆ ಒಂದು ವಾಕ್ಯ ಬರ್ತದ, ಸಮಯಕ್ಕೆ ಒದಗದ ಬುದ್ಧಿ ಕತ್ತಿಲ್ಲದ್ದೆ ಅಂತ. ಸಮಯಕ್ಕೆ ಒದಗದ ಬುದ್ಧಿ ಏನು? ಸಮಯಕ್ಕೆ ಒದಗದ ಬುದ್ಧಿ ಕತ್ತಿಲ್ಲದ್ದಿ. ಓಕೆ, ಶ್ರೀ ಗುರುದೇವ್. ನಾನು ಬರೀ ಹೇಳಿದ್ರಪ್ಪ ನಿಮ್ಮ ತಲೆ ಕೆಟ್ಬಿಡ್ತಾವ. ಈಗ ನಾನು ನಿಮ್ಗೆ ಆನಂದ ಕೊಡಲಿಲ್ಲ, ನಿಮ್ಮ ಟೆನ್ಷನ್ ಪರಿಹಾರ ಮಾಡಲಿಲ್ಲ, ನಿಮ್ಮ ತಲೆ ಕೆಡಿಸ್ಬಿಟ್ಟೆ. ಇಂಥವೆಲ್ಲ ಹೇಳುವ ಉದ್ದೇಶ ಎಚ್ಚರ. ಅದಕ್ಕೆ ಮಕ್ಕೊಂಡಿರಿ, ನೀವು ಮಕ್ಕೊಂಡಿರಿ, ಆದ್ರೆ ನಿಮ್ಗೇನು ಅನಿಸುತ್ತೆ? ಎಚ್ಚರದೀವಿ ಅನಿಸುತ್ತೆ. ಮಕ್ಕೊಂಡಿರಿ, ಆದ್ರೆ ನಿಮ್ಗೇನು ಅನಿಸುತ್ತೆ? ಎಚ್ಚರದೀವಿ ಅನಿಸುತ್ತೆ. ಅದಕ್ಕೆ ನಿಮ್ಮಂಥವ್ನು ಕಂಡು ವಿವೇಕಾನಂದರು ಹೇಳಿ ಎದ್ದೇಳಿ ಅಂದರು. ಹೇಳಿ ಎದ್ದೇಳಿ ಅಂದರು. ಉತ್ತಿಷ್ಠ ಜಾಗೃತ ಅಂದರು. ಉತ್ತಿಷ್ಠ ಜಾಗೃತ ಅಂದರು. ನಿಮ್ಗೆ ಅರ್ಥ ಆಗುದಿಲ್ಲ ಇದು, ನಿಮ್ಗೆ ಅರ್ಥ ಆಗಲೇ ಇಲ್ಲ. ಬಾಯಿ ಹಿಂಗೆ ಗೋಣ್ ಹಾಕ್ತೀರ ಅಷ್ಟೇ, ಅರ್ಥ ಆಗಲೇ ಇಲ್ಲ. ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ಇರ್ತಾರೆ, ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ಸಾಲಿಗೆ ಹೋಗ್ಬೇಕಾಗಿರ್ತೈತಿ, ಅಲಾರಾಮ್ ಇಟ್ಕೊಂಡಿರ್ತಾರೆ, ನೀವು ಅಲಾರಾಮ್ ಇಟ್ಕೊಂಡಿರ್ತೀರಿ. ಹೌದಾ? ಅಲಾರಾಮ್ ಆಗುತ್ತೆ. ಏನಪ್ಪ ಹೇಳ್ಬೇಕಲ್ಲ, ತಂಡ್ಯಾಗ ಕೂಡ ಅವರು ಪೈಕೊಂಡು ಅಂತ ಹೇಳ್ತಾರೆ. ಮತ್ತೆ ಮಕ್ಕೊಂತಾರೆ.
ಅವಾಗ ತಮ್ಮ ಹೇಳು, ನಾ ಎದ್ದಿರಲ್ಲ ಮತ್ತ ಅಂತ ನಾವು ಎಲ್ಲದ್ರ ಹಾಸಿಗೆ ಎದ್ದಿರ ಅಂದ್ರೆ ನಿದ್ದಿಲಿ ಎದ್ದಿರ ಅಂತ ನಾವು ಎದ್ದಿರಲ್ವೇ ಅಂತ ನಾನು. ಅದಕ್ಕೆ ವಿವೇಕಾನಂದ ಹೇಳಿದ್ರು, ಹೇಳಿ ಹೇಳಿ ಅಂದ್ರ ಎದ್ದಿರಲ್ಲ, ಹಾಸಿಗೆಯಿಂದ ಎದ್ದೇಳಿ, ಹೇಳಿ ಎದ್ದೇಳಿ, ಹಿಂಗ ಇರ್ಬೇಕು ನೀವು. ಈ ಮಾತನ್ನ ಹೇಳಿ ಇದನ್ನ ಹಿಂಗ ಆಗಬೇಕಾದ್ರೆ ನಿಮಗೆ ರೀಸನಿಂಗ್ ಪವರ್ ಹೆಚ್ಚಾಗಬೇಕು. ರೀಸನಿಂಗ್ ಪವರ್ ಅಂತೀವಿ ನಾವು, ರೀಸನಿಂಗ್ ಪವರ್, ವಿವೇಚನಾತ್ಮಕ ಶಕ್ತಿ ಅಂತೀವಿ. ಯಾವ ಟೈಮ್ಗೆ ಏನು ಮಾತಾಡಬೇಕು ಹಂಗೆ ಮಾತಾಡಬೇಕು, ಯಾವ ಟೈಮ್ಗೆ ಏನು ಡಿಸಿಷನ್ ತಗೋಬೇಕು ಅದು ಡಿಸಿಷನ್ ತಗೋಬೇಕು, ಕರೆಕ್ಟ್ ಡಿಸಿಷನ್ ತಗೋಬೇಕು. ನಿಮ್ಮ ಮಕ್ಕಳು ಮದುವೆ ಮಾಡಕತ್ತೀರಿ, ಕರೆಕ್ಟ್ ಡಿಸಿಷನ್ ತಗೋರಿ. ನೀವ ಮದುವೆ ಹಾಕ್ತೀರಿ, ಕರೆಕ್ಟ್ ಡಿಸಿಷನ್ ತಗೋರಿ. ಯಾರಿಗೋ ಮಾತು ಕೊಡಕತ್ತೀರಿ, ಕರೆಕ್ಟ್ ಡಿಸಿಷನ್ ತಗೋರಿ. ಯಾರಿಗೋ ಸಲಹೆ ಕೊಡಕತ್ತೀರಿ, ಕರೆಕ್ಟ್ ಡಿಸಿಷನ್ ತಗೋರಿ. ಇವತ್ತು ಎಲ್ಲ ಒಬ್ಬರು ಸಾಲ ಕೊಟ್ಟವ್ರು ಹೊಳೆ ಕೊಡವಲ್ರು. ದೊಡ್ಡ ಬಂದು ಅಳತಾರ, ಬಂದು ಗುರುಗಳು ಇಷ್ಟು ಸಾಲ ಕೊಟ್ಟಿರಿ ಹೊಳೆ ಕೊಡವಲ್ರು. ಎಲ್ಲಿ ಇಡ್ತೀರಿ ಬುದ್ಧಿ? ಕಲಿಕಾಲದ ಇದು. ಕೊಟ್ಟವ್ ಕೊಡಂಗಿ ಇಸ್ಕೊಂಡ ವೀರಭದ್ರ ಗಾದಿ ಮತ್ ಕೇಳಿಲ್ಲ. 15-20 ಕೊಟ್ಟಾರ್ರಿ ಮನೆ ಉಳಿಸಿ. ನಿಮ್ಮಂತ ಗೃಹಿಣಿಯರು ಕೊಟ್ಟಾರ. ಇನ್ನು ವ್ಯವಹಾರಸ್ಥರು ಇವು ಗಂಡ್ಮಕ್ಳಂತೂ 1.5 ಕೋಟಿ ಕೊಟ್ಟು ಇಂಟಿನ ಬಡವಲ್ರಿ ರೊಕ್ಕ ಅಂತ. ಅವಕ್ಕೂ ಬುದ್ಧಿ ಇಲ್ಲ, ಅವ್ರಿಗೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ಲ. ಸಿಕ್ಕೊಂಡು ಸಾಯ್ತೀರಿ ಅಷ್ಟೇ. ಬಂದು ಅಳಬೇಡಿ ನೀವು. ಯಾಕೆ? ಇಟ್ ಇಸ್ ಯುವರ್ ಮಿಸ್ಟೇಕ್. ಯು ಹ್ಯಾವ್ ಟೇಕನ್ ದ ಡಿಸಿಷನ್. ಕುಟುಂಬದ ಎಲ್ಲಿತ್ತು? ಸಿಂಪ್ಲಿ ಒಂದು ಬಡ್ಡಿಗೆ ಆಸೆ ಪಡ್ತೀರಿ. ಹಂಗ ಇಡು ಬದ್ಲಿ ಅವ್ರಿಗೆ ಕೊಟ್ರೆ ಬಡ್ಡಿ ಬರ್ತದಲ್ಲ, ಅದ್ರ 5 ತಿಂಗಳು ಕೊಡ್ತಾರೆ, 6 ತಿಂಗಳು ಕೊಡ್ತಾರೆ, 5 ತಿಂಗಳು ಕೊಡ್ತಾರೆ, 6 ತಿಂಗಳು ಕೊಡ್ತಾರೆ, 7ನೇ ತಿಂಗಳು ಗಪ್ ನನ್ನ ಸಾಲ ಕೊಡು. 10 ಸಲ ಕೇಳ್ತೀರಿ, ಯಾಕೋ ಕೊಡವಲ್ಲಿ? ಅವನ 2 ಕೋಟಿ ಕೊಟ್ಟ ಸುಮ್ಮನೆ ಕುಂತಾನ, 1 ಕೋಟಿ ಕೊಟ್ಟಿಲ್ಲ ಕಿಸ್ಗೆ, ಎಷ್ಟು ಹರಡ್ತಿ ಅಂತ ನೀವೀಗ ಏನಂತ? ನಿಮಗೆ 2 ಕೋಟಿ ಕೊಟ್ಟ ಸುಮ್ಮನೆ ಕುಂತಾನ, 1 ಕೋಟಿ ಕೊಟ್ಟಿ ಇಲ್ಲ, ಎಷ್ಟು ಹರಡ್ತಿಲ್ಲ? ಕೊಡದು ನೋಡಿ ಏನ್ ಮಾಕುಂತಿ ಮುಗಿತಪ್ಪ. ಕೊಡದು ನೋಡಿ ಏನ್ ಮಾಕುಂತಿ, ಏನ್ ಮಾಡ್ತೀರಿ? ನಿಮ್ಮ ಕೈ ಏನೇ ಇಲ್ಲ. ಸೊ ಬಿ ಕೇರ್ಫುಲ್. ಹೆಜ್ಜೆಗೆ ನೀವು ಚೆನ್ನಾಗಿ ಬದುಕಬೇಕಾದ್ರೆ ಹೆಜ್ಜೆಗೆ ತಲೆ ಯೂಸ್ ಮಾಡ್ಕೊಳ್ಳಿ. ಇರ್ಲಿಕ್ಕಂದ್ರೆ ಹುಡುದು ಮುಗ್ತಾರ, ನಿಮ್ಮನ್ನ ಹುಡುದು ಮುಗ್ತಾರ. ಮತ್ತು ಏನು ಮಾಡ್ಬೇಕು? ಅದಕ್ಕೆ ವಿವೇಚನಾತ್ಮಕ ಶಕ್ತಿ ಡೆವಲಪ್ ಮಾಡ್ಕೊಳಕ ಮೆಡಿಟೇಷನ್ ಮಾಡ್ರಿ. ಮೆಡಿಟೇಷನ್ ಅದಕ್ಕೆ ಯೋಗ ಸರ್ವಸ್ವದು. ಯೋಗವೇ ನಿಮ್ಮ ಎಲ್ಲ ಪ್ರಾಬ್ಲಮ್ಗಳಿಗೆ ಮೂಲ ಪರಿಹಾರ. ಎಲ್ಲ ಸಮಸ್ಯೆಗಳಿಗೆ ಮೂಲ ಪರಿಹಾರ ಯಾವುದಪ್ಪ? ಯೋಗ. ಯೋಗ ಮಾಡ್ರಿ, ಧ್ಯಾನ ಮಾಡ್ರಿ, ಪ್ರಾಣಾಯಾಮ ಮಾಡ್ರಿ, ವಿವೇಚನಾ ಶಕ್ತಿ ಡೆವಲಪ್ ಆಗುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಗೊತ್ತಾಗುತ್ತೆ. ವಿವೇಚನಾತ್ಮಕ ಶಕ್ತಿ ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಸಹಿತ ಸ್ವಲ್ಪ ಟೈಮ್ ಅದ, 7 ನಿಮಿಷ ಒಂದು ಮೆಡಿಟೇಷನ್ ಮಾಡ್ತೀನಿ. 7 ನಿಮಿಷ ಭಾಳ ಅದ್ಭುತವಾದ ಮೆಡಿಟೇಷನ್. ಏನು ಮಾಡಬೇಕು? ನೇರವಾಗಿ ಕೂಡ್ತೀರಿ. ನೇರವಾಗಿ ಕೂತ್ಕೊಂಡು ಬೆನ್ನು ಮಡಿಸಲು ನೇರವಾಗಿಡಬೇಕು. ಮೈ ಸರಳಿ ಬಿಡಬೇಕು. ಮೈ ಸರಳಿ ಬಿಟ್ಟು ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿ ಏನು ಮಾಡಬೇಕು? ಕಣ್ಣು ಮುಚ್ಚಿ ಎಲ್ಲರೂ ಜೀವಂತದಿರಲ್ಲ? ಎಲ್ಲರೂ ಜೀವಂತದಿರಲ್ಲ? ಯಾರು ಸತ್ತಿರ? ಯಾರು ಸತ್ತಿರ ಕೈ ಐತ್ರಿ? ನೀವು ಯಾರು ಸತ್ತಿಲ್ಲ, ಜೀವಂತದಿರಿ. ಯಾಕಪ್ಪ ಅಂದ್ರೆ ನೀವು ಉಸಿರಾಟ ಮಾಡಕತ್ತೀರಿ. ಉಸಿರು ನಿಂತು ಸತ್ರಿ ಅಂತ ಉಸಿರಾಟ ಮಾಡಕತ್ತೀರಿ. ಆದ್ರೆ ಉಸಿರಾಟ ಮಾಡಕ್ಕೆ ಹತ್ತಿಸೋದು ಗೊತ್ತಿಲ್ಲ ನಿಮ್ಗೆ. ನೀವು ಉಸಿರಾಟ ನಡೆದೈತಲ್ಲೇ ಗೊತ್ತಾ ಇಲ್ಲ ನಿಮಗೆ. ನಿಮ್ಮೊಳಗ ಉಸಿರಾಟ ನಡೆದೈತಿ ಗೊತ್ತಿಲ್ಲ. ಅದನ್ನ ಗೊತ್ತು ಮಾಡ್ಕೋಬೇಕು. ಅದೇ ಧ್ಯಾನ. ಸೊ ಏನು ಮಾಡಬೇಕು? ಮೈಸರಲ್ಲಿ ಬಿಡ್ರಿ, ಕಣ್ಣು ಮುಚ್ಚಿ
ನೇರವಾಗಿ ಕೂಡಬೇಕು. ಹೊಟ್ಟೆ ಆಕುಂಚನ ಆಗಬಾರ್ದು, ಬೆನ್ನು ಬನಿಸಿರ ಬಾಗಬಾರ್ದು. ಅಷ್ಟೇ ಬರಬರಿ ಅದು. ಬೆನ್ನು ಮನುಷ್ಯರ ಬಾಗಬಾರ್ದು, ಕಣ್ ತೆಗಿಬಾರ್ದು. ಕೂತ್ರ ಈಗ ಆಳವಾದ ಉಸಿರಾಟ ಶುರು ಮಾಡಿ.